ಬಿಜೆಪಿಯದು ಒಂದು ಕಥೆ ಆದರೆ ಕಾಂಗ್ರೆಸ್ನದ್ದು ಇನ್ನೊಂದು ರೀತಿಯ ಕಥೆ. ಎಐಸಿಸಿ ಒಬಿಸಿ ಸಲಹಾ ಸಮಿತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಸದಸ್ಯರನ್ನಾಗಿ ಮಾಡಿದ ಬೆನ್ನಲ್ಲೇ ರಾಷ್ಟ್ರ ರಾಜಕಾರಣಕ್ಕೆ ಅವರು ಹೋಗ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಆದರೆ ಆಪ್ತರ ಬಳಿ ಈ ಹುದ್ದೆ ಒಪ್ಕೊಳ್ಳಲ್ಲ ಅಂತ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರಂತೆ. ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ನನಗೆ ಇದು ಒಗ್ಗಿ ಬರಲ್ಲ ಅಂತ ಆಪ್ತರ ಬಳಿ ಹೇಳಿದ್ದಾರಂತೆ. ಇದರ ಬೆನ್ನಲ್ಲೇ ನಾಳೆ ಸಿಎಂ ದೆಹಲಿಗೆ ಹೋಗ್ತಾ ಇದ್ದು ನಾಡಿದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಈಗಾಗಲೇ ದೆಹಲಿಗೆ ಹೋಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿಗೆ ಸಿದ್ದರಾಮಯ್ಯ ಆಯ್ಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ನಮ್ಮ ಒಬಿಸಿ ನಾಯಕರು, ಅವರ ನಾಯಕತ್ವವನ್ನು ಹೈಕಮಾಂಡ್ ಬಳಕೆ ಮಾಡಿಕೊಳ್ತಿದೆ ಅಂತ ಹೇಳಿದ್ರು. ಇನ್ನು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಎಂದಿರೋ ಡಿಕೆಶಿ ನಾಡಿದ್ದು ಸಿಎಂ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ನಡೆಸ್ತಾರೆ. ಡಿಕೆಶಿ ಮಾತನ್ನ ಸುರ್ಜೇವಾಲಾ ಕೂಡ ಪುನರುಚ್ಚರಿಸಿದ್ದಾರೆ. ಈ ಕಡೆಗೆ ಗೃಹ ಸಚಿವ ಪರಮೇಶ್ವರ್ ಉಡುಪಿಯ ಕಾರ್ಕಳದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾ ಹೋಮವನ್ನ ಮಾಡಿದ್ರು. This is not the time to discuss any politics. There is no vacancy which has been created now. On 15th, a team of our OBC leaders are coming to Karnataka. My CM is taking a lead on that issue, though he is not the chairman, but he is the important leader of this. There is no bar on my chief minister and deputy chief minister from travelling to Delhi last when I checked. And they should be travelling and trying to persuade with all our might the government of India to not discriminate against and not give stepmotherly treatment to people of Karnataka. ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ವಿಶೇಷವಾಗಿ ಏನೋ ಅವರಿಗೆ ಕೇಳೋದಕ್ಕೆ ಬಂದು ಹಿತ ಕಾಪಾಡಕ್ಕೆ ನೀವು ಪ್ರಾರ್ಥನೆ ಸಲ್ಲಿಸಿರೋದು ಸರಿ, ಜೊತೆಗೆ ನಿಮ್ಮದು ಒಂಚೂರು ಸೇರಿಸ್ಕೋಬೇಕಿತ್ತು. ನಿಮಗೂ ಟೈಮ್ ಚೆನ್ನಾಗಿಲ್ಲ. ಎಸ್, ಡಿಕೆ ಶಿವಕುಮಾರ್ ಅವರ ಈ ಮಾತುಗಳನ್ನ ನಾನು ಆಯ್ತು ನೀನು ಹೇಳಕ್ಕಾಗತ್ತೆ ಡಿ ಕೆ ಇಲ್ಲೆಲ್ಲ ರಾಂಗ್, ಸಿದ್ದರಾಮಯ್ಯ ಟಚ್ ಮಾಡಿ ಕೊಡ್ದು ಅನ್ನೋಕ್ಕಾಗತ್ತೆ. ಆಯ್ಕೆ ಮಾಡಿದ್ದಾರೆ, ದೊಡ್ಡ ಲೀಡ್ರು, ಡೆಲ್ಲಿಗೆ ಮಾಡಿದ್ರೆ ಸಮರ್ಥನೆ ಅಂತಾರೆ. ಈಗ ನಾಳೆ ಡಿ ಕೆನೇ ಅಪ್ಪಿತಪ್ಪಿ. ಇದಕ್ಕಿಂತ ಇನ್ನು ಬ್ರಿಲಿಯಂಟ್ ಆರ್ಗನೈಸರ್ ಸಿಕ್ಕಲ್ಲ ಪಾರ್ಟಿಗೆ. ದುಡ್ಡನ್ನೂ ಹೊಂದಿಸ್ಕೊಂಡು ಕೆಲಸನೂ ಮಾಡಿಕೊಂಡು ಹಗಲು ರಾತ್ರಿ ಓಡಾಡಿಕೊಂಡು ಎಲ್ಲ ಮಾಡಲ್ಲ ಅಂತನ್ಬಿಟ್ಟು ನ್ಯಾಷನಲ್ AICC ಲೆವೆಲಲ್ಲಿ ಅವ್ರನ್ನ ಪಕ್ಷ ಕಟ್ಟಕ್ಕೆ ಕರೆದ್ರೆ ಅವ್ರು ಹೋಗಲ್ಲ ಅನ್ನೋಕ್ಕಾಗತ್ತಾ? ಇಲ್ಲ ನಾನು ಬರಲ್ಲ ಅನ್ನೋಕ್ಕಾಗತ್ತಾ? ಅವರು ಅನ್ನೋಕ್ಕಾಗಲ್ಲ. ಅವತ್ತು ಬೇರೆಯವ್ರು ಏನು ಹೇಳ್ತಾರೆ? ಡಿ ಕೆ ಅವ್ರು ದೊಡ್ಡ ಲೀಡ್ರು, ಅವ್ರಿಗೆ ಶಕ್ತಿ ಇದೆ, ಅವ್ರಿಗೆ ತಾಕತ್ತಿದೆ, ಅವ್ರ ವರ್ಚಸ್ಸಿದೆ, ಪಕ್ಷ ಬಳಸ್ಕೋತಾ ಇದೆ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಪಕ್ಷವನ್ನು ಬೆಳೆಸಕ್ಕೆ ಅವ್ರನ್ನ ಬಳಸ್ಕೋತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇದುವೆ ಪಾಯಿಂಟ್ ಈಸ್ ನನ್ನ ಪ್ರಕಾರದಲ್ಲಿ ಸಿದ್ದರಾಮಯ್ಯ ಕೆಲ್ಸವಿಲ್ಲದೆ ಇದ್ದರೆ ಡೆಲ್ಲಿಗೆ ಹೋಗ್ಬೇಕಷ್ಟೇ. ಹೋಗಿ ಏನು ಮಾಡಬೇಕಲ್ಲಿ? ವಾಟ್ ವಿಲ್ ಯು ಡೂ? ಯು ಕ್ರಾಸ್ಡ್ ಆಲ್ ದೋಸ್ ಡೇಸನ್ನ. ಕರ್ನಾಟಕದ ಬಹುತೇಕ ನಾಯಕರುಗಳು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ನಾಯಕರಾಗಿ ಹೊರಹೊಮ್ಮಬೇಕಿತ್ತು. ಒಂದು ನಮಗಲ್ಲಿ ಹೋಗಿ ಕೂತ್ಕೊಳ್ಳೋ ಅಂಥ ಮನೋಸ್ಥಿತಿಯ ನಾಯಕರು ಇರಲಿಲ್ಲ. ತಮಿಳ್ನಾಡಿನವ್ರ ಥರ ಅಥವಾ ಕೇರಳದವ್ರ ಥರ, ಸೌತಲ್ಲಿ ನಾನು ಹೇಳ್ತಿರೋದು, ಇವನ್ ಆಂಧ್ರ ಥರ, ಅವತ್ತಿನ ಆಂಧ್ರ ಥರ. ನಮಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಏನಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಆಫೀಸ್ ಓಪನ್ ಮಾಡಿಕೊಟ್ರೆ ಒಳ್ಳೆಯದು. ಹತ್ರದಲ್ಲೇ ಇರಬೇಕು, ಪಕ್ಕನೇ ಇರಬೇಕು, ಹತ್ರನೂ ಆಗಲ್ಲ, ಪಕ್ಕ ಇದ್ರೂ ಒಳ್ಳೆಯದು. ಆ ಮನಸ್ಥಿತಿ ಅದು ನಮ್ಮದು ಸ್ಥಿತಿಗತಿ. ಹಾಗಾಗಿ ಹೋಗಲಿಲ್ಲ ನಮ್ಮಲ್ಲಿ ಯಾರು. ಎರಡನೇದು, ನಮ್ಮ ಲೀಡರ್ಗಳಿಗೆ ಒಂದು ಲಿಮಿಟೇಷನ್ ಆಫ್ ಲ್ಯಾಂಗ್ವೇಜ್ ಅನ್ನೋದೊಂದಿದೆ. ಇದನ್ನು ನಿಜಲಿಂಗಪ್ಪನವರು ಸಫರ್ ಮಾಡಿದ್ರು, ಕೃಷ್ಣನೂ ಸಫರ್ ಮಾಡಿದ್ರು, ಈಗ ಸಿದ್ದರಾಮಯ್ಯನೂ ಸಫರ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಲ್ಲರೂ ಸಫರ್ ಮಾಡಿದ್ದಾರೆ. ಅಲ್ಲಿ ಹೋಗಿದ್ದಂಥ ಬೇರೆಯವರು ಸಫರ್ ಮಾಡಿದ್ರು. ಸಫರ್ ಮಾಡದೇ ಇದ್ದವರು, ಹಿಂದಿಯನ್ನು ಕಲ್ತವರು ದೊಡ್ಡ ಲೀಡರ್ ಆಗಲಿಲ್ಲ, ಸುಮ್ಮನೆ ಕಿತಾಪತಿ ಲೀಡರ್ಗಳಾದರು ಕೆಲವರೆಲ್ಲ. ಅವ್ರನ್ನ ಕಿತಾಪತಿ ಲೀಡರ್ಸ್ ಅಂತಲೇ ಕರೀಬೋದು ಕಾಂಗ್ರೆಸ್ಸಲ್ಲಿ, ಎಕ್ಸೆಪ್ಟ್ ಖರ್ಗೆ. ಖರ್ಗೆ ಅವ್ರಿಗೆ ತಮ್ಮ ಗುಲ್ಬರ್ಗದ ಬ್ಯಾಕ್ಗ್ರೌಂಡಿಂದಾಗಿ ಒಂದಷ್ಟು ಹಿಂದಿ ಮತ್ತು ಉರ್ದು ಎರಡರದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತು. ಹಿಂದಿ ಬರ್ತಾ ಇದೆ ಅವ್ರಿಗೆ, ಹಾಗಾಗಿ ಈಸ್ ಏಬಲ್ ಟು ಮ್ಯಾನೇಜ್ ಇಟ್ ಔಟ್. ಬಟ್ ಖರ್ಗೆ ಅವ್ರದ್ದು ಪೀರಿಯಡ್ ಏನು ಪಾಪ? ಈಗ ಅವ್ರು ಏನು ಮಾಡಬೇಕಲ್ಲಿ ಹೋಗಿ? ಇಂಡಿಪೆಂಡೆಂಟ್ಲಿ ಕಾಂಗ್ರೆಸ್ಸಲ್ಲಿ ಅವ್ರು ಏನಾದ್ರು ತೀರ್ಮಾನ ತಗೊಳಕ್ಕಾಗತ್ತಾ? ಸಾಧ್ಯ ಇಲ್ಲ ಅನ್ನೋದು ನನಗೂ ಗೊತ್ತು, ಅವ್ರಿಗೂ ಗೊತ್ತು. ಕೇಳಿದ್ರೆ ಇಲ್ಲ ಅಂತಾರಷ್ಟೇ. ಮೇಡಮ್ಮು ರಾಹುಲ್ಲು, ಪ್ರಿಯಾಂಕಾ, ಸೋನಿಯಾ ಗಾಂಧಿನ ಮೀರ್ಬಿಟ್ಟು ಏನಾದ್ರು ತೀರ್ಮಾನ ಮಾಡೋಕ್ಕಾಗತ್ತೆ? ಇವತ್ತಿಗೂ ನಿಜವಾದ ಅಧಿಕಾರ ಕೇಂದ್ರ ಸ್ಥಾನ ಮನೆ ಒಳಗಡೆ ಇದೆ. ಖರ್ಗೆ ಅವ್ರನ್ನ ಕೂರಿಸಿದಾರಷ್ಟೇ, ಅಷ್ಟೇ ಪಾಪ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೂ ಲ್ಯಾಂಗ್ವೇಜ್ ಇಲ್ಲ. ಅಲ್ಲೋಗಿ ಏನು ಮಾಡಬೇಕು? ವಯಸ್ಸಾಯಿತು ಅಂದರೆ ಏನು ಕೈಕಾಲೆಲ್ಲ ನಡುಕ್ತಾ ಇದೆ, ಗಡ ಅಂತ ನಾನು ಹೇಳ್ತಿಲ್ಲ. ಈಗೋಗಿ ರಾಷ್ಟ್ರ ರಾಜಕಾರಣ ಮಾಡಬಹುದಾದ ದೊಡ್ಡ ಇದೇನಿಲ್ಲ ಇನ್ನು. ಹಾಗಾಗಿ ಏನಕ್ಕೆ ಹೋಗ್ಬೇಕ್ರಿ ಅಲ್ಲಿಗೆ ಅವರು? ಸಿಎಂ ಕುರ್ಚಿ ಖಾಲಿ ಇಲ್ಲ. ಕೆಲವು ಸರಿ ನಾನೊಂದು ಹೇಳ್ತೀನಿ,
ನಾನು ಭಾಳ ಜನಕ್ಕೆ ಇದನ್ನು ಹೇಳಿದ್ದೀನಿ, ನನ್ನ ಗೆಳೆಯರುಗಳ ಪೈಕಿ ನನಗೆ ಯಾರು ಫೋನ್ ಮಾಡಿದ್ರು ಆ ಟೈಮ್ಗಳಲ್ಲಿ, ಏನು ಮಾಡೋದು ಸ್ಪೀಕರ್ ಕೇಳ್ತಿದ್ದಾರೆ ಅಂತ. ಫ್ರೀ ನಿನಗೆ ಇನ್ನೇನಾದರೂ ಕಾಸು ಕೊಟ್ಟರು ಸರಿ ಒಪ್ಕೋಬೇಡ ಅಂತ ಹೇಳ್ತೀನಿ ನಾನು. ಸ್ಪೀಕರ್ ಸುಮ್ಮನೆ ಮೇಲೆ ಕುರ್ಚಿಯಾಗಿ ಕೂರಿಸ್ತಾರಷ್ಟೇ, ಪ್ರಾಣ ಹೋಗ್ಬಿಡತ್ತೆ ನಿನ್ಗೆ 5 ವರ್ಷದ ಮೇಲೆ ಅಂತ. MLA ಆಗಿದ್ರೂ ಪರವಾಗಿಲ್ಲ, ಸ್ಪೀಕರ್ ಮಾತ್ರ ಆಗಬಾರ್ದು. ಓಕೆ, ಮಿನಿಸ್ಟರ್ ಆಗದಿದ್ರೂ ಪರವಾಗಿಲ್ಲ. ಅಷ್ಟು ಕಷ್ಟ ಅದು. ಅದೊಂದು ಪೋಸ್ಟಾ ಓಕೆ, ರಾಜಕಾರಣದಲ್ಲಿ ಇದ್ದವ್ರಿಗೆ? ಎಲ್ಲ ವೈಸ್ ಪ್ರೆಸಿಡೆಂಟ್ ಮಾಡ್ದಂಗೆ ವೆಂಕಯ್ಯ ನಾಯ್ಡುನ BJPಯವರು ತಗಲಾಕ್ಸ್ಬಿಡೋದು ತೊಗೊಂಡೋಗಿ, ಹಂಗೆ ಸಿದ್ದರಾಮಯ್ಯನವ್ರದ್ದು ತಗಲಾಕ್ಸ್ಬಿಡೋದಲ್ಲಿ. ಮೇಲ್ನೋಟಕ್ಕೆ OBC ಕಮಿಟಿ ಏನು ಮಾಡಬೇಕು? ಸುಮ್ಮನೆ ನಮ್ಮ ಮೈಸೂರು ಕಡೆಯಿಂದ ಒಳ್ಳೆ ಉಪ್ಪಿನಕಾಯಿ ತಗೊಂಡೋಗ್ಬಿಟ್ಟು ಅಲ್ಲಿ ನೆಕ್ತಾ ಕೂತ್ಕೋಬೇಕು. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರನ್ನ ತಣಿಸಲು ಹೈಕಮಾಂಡ್ ಕಸರತ್ತು ನಡೆಸ್ತಾ ಇದೆ. ಇವತ್ತು ಕೂಡ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ನಡೆಸಿದ್ರು. ಹಲವಾರು ಶಾಸಕರು ಹೋಗಿ ಅವ್ರನ್ನ ಮಾತನಾಡಿಸಿದ್ರು. ರಾಯರೆಡ್ಡಿಗೆ ಸುರ್ಜೇವಾಲಾ ತರಾಟೆ ತೆಗೆದುಕೊಂಡಿದ್ದಾರೆ. ನೀವು ಪಕ್ಷದ ಸೀನಿಯರ್ MLA, ನಿಮ್ಮಿಂದ ಈ ನಡೆಯ ನಿರೀಕ್ಷೆ ಮಾಡಿರಲಿಲ್ಲ. ಇಕ್ಬಾಲ್ ಹುಸೇನ್ಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ, ಮುಂದೆ ಯಾರೇ ಮಾತನಾಡಿದ್ರು ಅದೇ ಕ್ರಮ ಆಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಇನ್ನು ಮೀಟಿಂಗ್ ಬಳಿಕ ಸುರ್ಜೇವಾಲಾ ಕೂಡ ಮಾತನಾಡಿದ್ರು. ಜೊತೆಗೆ ಸಿಎಂ ಮತ್ತು ಸರ್ಕಾರದ ಮೇಲೆ ನನಗೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಕಾಂಗ್ರೆಸ್ ಶಾಸಕ ಗೋಪಾಲ್ ಕೃಷ್ಣ ಯೂಟರ್ನ್ ಹೊಡೆದಿದ್ದಾರೆ. The agenda behind state visit is to understand from our legislators how are the Congress government guarantees working in their respective assembly constituencies. Also, what is the status of organizational preparedness in their respective assembly constituencies. As far as our MLAs are concerned, many MLAs can have issues and problems. I've told them to give me in writing. We are settling. ನಾನು ಸರ್ಕಾರದ ವಿರುದ್ಧ ಯಾವುದೇ ರೀತಿಯಲ್ಲಿ ಹೇಳಿಕೆ ಕೊಟ್ಟಿಲ್ಲ. ಸುಮಾರು 450-500 ಕೋಟಿ ನಾನಂತೂ ತಗೊಂಡಿದ್ದೀನಿ. ಆ ಕ್ಷೇತ್ರದಲ್ಲಿ ಚೆನ್ನಾಗಿ ಕೆಲಸನೂ ಮಾಡ್ತಾ ಇದ್ದೀವಿ. ನಿಮ್ಗೆ ಅನುಮಾನ ಇದ್ದರೆ ಮಾಧ್ಯಮದವ್ರು ಒಂದ್ಸರಿ ಹೋಗಿ ಹಳ್ಳಿಗಳಲ್ಲಿ ಕೂಡ ನೀವು ನೋಡ್ಬೋದು. ಸರ್ಕಾರದಿಂದ ದುಡ್ಡು ಬಂದಿಲ್ಲ ಅಂತ ಹೇಳಿಲ್ಲ, ಮುಂದಕ್ಕೆ ಯಾರು ಕೇಳಿಲ್ಲ. ಅದು ನನಗೆ ಬೇಕಿಲ್ದವ್ರು ಅಲ್ಲಿ ಕಾಯ್ತಾ ಇದ್ರು, ಅಲ್ಲಿ ಕಟ್ ಮಾಡಿದ್ರು, ಮುಂದಕ್ಕೆ ಹೋಗ್ಲಿಲ್ಲ. ನಾನೇನು ಮೀಡಿಯಾನವರು ಏನು ಸರ್ ಮಾಡೋ ಕೆಲಸ ಏನು ಮಾಡ್ತಾರೆ? ಗೋಪಾಲ್ ಕೃಷ್ಣನ್ ಹಾಳು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು 1964 ಏನಾಗ್ಬೇಕು ಸರ್ ಮೀಡಿಯಾದವ್ರಿಗೂ? ನೀವೇನಾಗಬೇಕು ಅಂದರೆ ಗೋಪಾಲ್ ಕೃಷ್ಣಗೆ ಗೊತ್ತು ಯಾಕೆ ಅಂತಲ್ವ. ಅದಕ್ಕೆ ಅದೇನೋ ಹಾಕ್ಬಿಡ್ತೀರಿ, ಏನೇನೋ ಮಾಡಿಬಿಡ್ತೀರಿ. ಅವ್ರೇನು ಹೇಳೇ ಇಲ್ಲ ಪಾಪ.